ಓಂ ಶಾಂತಿ. ಈ ದಿನ ನಾವು ಭಗವಂತನ ಶಕ್ತಿಯಿಂದ ಶರೀರದ ಆರೋಗ್ಯವನ್ನು ಸರಿ ಮಾಡಿಕೊಳ್ಳುವಂತಹ ವಿಧಾನವನ್ನು ತಿಳ್ಕೊಳ್ಳೋಣ. ನಮ್ಮೆಲ್ಲರಿಗೂ ಸಹ ಗೊತ್ತಿದೆ, ನಮ್ಮನ್ನು ನಾವು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡೋದ್ರಿಂದ ಆತ್ಮದಲ್ಲಿ ಶಕ್ತಿ ಎನ್ನುವಂತಹದ್ದು ತುಂಬುತ್ತೆ. ಅಂದರೆ ನಮ್ಮ ಒಂದು ಮನಸ್ಸು ಬುದ್ಧಿ ಪರಮಾತ್ಮನ ಜೊತೆ ಕನೆಕ್ಟ್ ಆದಾಗ ಅವರ ಒಂದು ಎನರ್ಜಿ ನಮ್ಮಲ್ಲಿ ಬರುತ್ತೆ, ಡೌನ್ಲೋಡ್ ಆಗತ್ತೆ. ಇದು ನಮ್ಮೆಲ್ಲರಿಗೂ ಸಹ ಗೊತ್ತಿದೆ. ಆ ಒಂದು ಶಕ್ತಿಯನ್ನು ತಗೊಂಡು ನಾವು ಪ್ರಯೋಗವನ್ನು ಮಾಡ್ಬೋದು. ಭಗವಂತ ಹೇಳ್ತಾರೆ, ಮಕ್ಕಳೇ ನಾನಿದ್ದೀನಿ, ನಾನು ಬಂದಿದ್ದೀನಿ, ನನ್ನನ್ನು ಉಪಯೋಗಿಸ್ಕೊಳ್ಳಿ, ನನ್ನನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಾವು ಕೇವಲ ಸತ್ಯಯುಗದಲ್ಲಿ ಮಾತ್ರನೇ ಸುಖ ಶಾಂತಿ ಎಲ್ಲ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಸ್ವಯಂ ಭಗವಂತನೇ ನಮ್ಮ ಜೊತೆ ಇದ್ದಾರೆ. ಅವ್ರು ನಮ್ಮ ಜೊತೆ ಇದ್ದಾರೆ ಅಂದರೆ, ಅವರ ನೆನಪಿದೆ ಅಂದರೆ, ಅವರ ಶಕ್ತಿಗಳು ನಮ್ಮ ಜೊತೆ ಇದೆ ಅಂದರೆ, ಮತ್ತೆ ಆ ಸುಖ ಆ ಶಾಂತಿ ಇಲ್ಲೂ ಸಹ ನಾವು ಆರೋಗ್ಯ ಎಲ್ಲವನ್ನ ನಾವು ನೋಡ್ಬೋದು, ಅನುಭವ ಮಾಡ್ಕೋಬೋದು. ಭಗವಂತ ಬಂದಿದ್ದಾನೆ, ಅವನನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಳೋದು? ಈಗ ಆಕಾಶದಲ್ಲಿ ಸೂರ್ಯ ಇದ್ದಾನೆ, ಆದರೆ ಅವನನ್ನು ನಾವು ಉಪಯೋಗಿಸ್ಕೋಬೇಕು. ಆದರೆ ಮನೆಯಲ್ಲಿ ಆ ಒಂದು ಸೂರ್ಯನ ಬೆಳಕು ಸೂರ್ಯನ ಕಿರಣಗಳು ಒಳಗಡೆ ಬರಬೇಕು ಅಂದರೆ ಕಿಟಕಿ ಬಾಗಿಲುಗಳನ್ನು ತೆಗಿಬೇಕು. ಕ್ಲೋಸ್ ಮಾಡಿಕೊಂಡು ಕಿಟಕಿ ಬಾಗಿಲುಗಳನ್ನು ಮುಚ್ಚಿಕೊಂಡು ನಾವು ಒಳಗಡೆ ಲೈಟ್ ಆನ್ ಮಾಡ್ಕೊಂಡಿದ್ರೆ ಆ ಸೂರ್ಯನ ಕಿರಣಗಳು ಸಿಗುತ್ತಾ? ಆ ಒಂದು ಬೆಳಕು ಬರುತ್ತಾ? ಬರೋದಿಲ್ಲ ಅಲ್ವಾ? ಹಾಗೇನೆ ಭಗವಂತ ಬಂದಿದ್ದಾನೆ, ಭಗವಂತ ಜ್ಞಾನ ಸೂರ್ಯ ಆಗಿದ್ದಾರೆ, ಸರ್ವಶಕ್ತಿವಂತ ಆಗಿದ್ದಾರೆ. ಅವರನ್ನು ನಾವು ಸದಾ ನೆನಪು ಮಾಡ್ತಾ ಅವರ ಒಂದು ಎನರ್ಜಿಯನ್ನು ನಾವು ಗ್ರಹಿಸಬೇಕಾಗತ್ತೆ. ನಾವು ಸೂರ್ಯ ಬಂದಿದ್ದಾನೆ, ಅಗಲಾಗಿದೆ, ಆದರೆ ನಾವು ಒಂದು ಕೋಣೆ ಒಳಗಡೆ ಬಾಗಿಲು ಹಾಕ್ಕೊಂಡು ಕಿಟಕಿಗಳು ಹಾಕ್ಕೊಂಡು ಕೂತ್ಕೊಂಡ್ರೆ ನಮ್ಗೆ ಕತ್ಲೆ ಆಗಿರುತ್ತೆ ಅಲ್ವಾ? ಆ ಒಂದು ಸೂರ್ಯನ ಬೆಳಕು ನಮಗೆ ಆ ಒಂದು ಹಗಲು ನಮಗೆ ಅನುಭವ ಆಗೋದಿಲ್ಲ ಅಲ್ವಾ? ಆ ಕಿಟಕಿಗಳನ್ನು ತೆಗೆದು ಬಾಗಿಲನ್ನು ತೆಗೆದಾಗ ಹಗಲು ಆ ಪ್ರಕಾಶತೆ ಆ ಕಿರಣಗಳು ನಮಗೆ ಅನುಭವ ಆಗತ್ತೆ. 4 ಕೋಣೆ ಮಧ್ಯೆ ನಾವು ಬಾಗಿಲು ಹಾಕ್ಕೊಂಡು ಕಿಟಕಿಗಳೆಲ್ಲ ಕ್ಲೋಸ್ ಮಾಡಿಕೊಂಡು ಕತ್ತಲು ಕೋಣೆಯಲ್ಲಿ ಕೂತಾಗ ಸೂರ್ಯನ ಅನುಭವ ನಮಗೆ ಆಗೋದಿಲ್ಲ. ಹಾಗೇನೆ ಇಲ್ಲಿ ಭಗವಂತ ಸಿಕ್ಕಿದರೆ ನಾವು ಕೇವಲ ಅವರನ್ನ ಅಮೃತ ವೇಳೆ ಮುರುಳಿ ಓದುವಾಗ ಅಷ್ಟೇ ನೆನಪು ಮಾಡ್ತಾ ಅವರನ್ನ ಹಾಗೆ ಬಿಟ್ಬಿಡಬಾರ್ದು. ಸದಾ ಅವರ ಒಂದು ಶಕ್ತಿಗಳೇನಿದೆ ನಾವಿಲ್ಲಿ ಬಳಸಬೇಕು, ಉಪಯೋಗ ಮಾಡ್ಕೋಬೇಕು. ಇಲ್ಲಿ ನಾವು ಕೇವಲ ನೆನಪು ಮಾಡಿ ತುಂಬಿಕೊಳ್ಳೋದಷ್ಟೇ ಅಲ್ಲ, ಜಾಗೃತ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಗುಣಗಳ ಶಕ್ತಿಗಳನ್ನ ಅವುಗಳ ಅನುಭವವನ್ನು ಸಹ ನಾವು ಮಾಡ್ಕೊಳ್ಬೇಕಾಗಿದೆ. ಈಗ ಸ್ವಯಂನ ಒಂದು ಸ್ಮೃತಿ ಇಲ್ಲಿ ಬಂದು ಪರಮಾತ್ಮನ ಭಗವಂತನ ಸ್ಮೃತಿ ಇಲ್ಲಿ ಇದ್ದಾಗ
ನಮ್ಮ ಮನಸ್ಸು ಬುದ್ಧಿ ಅವರ ಜೊತೆ ಕನೆಕ್ಟ್ ಆದಾಗ ಅವರ ಎನರ್ಜಿ ನಮ್ಮ ಆತ್ಮದಲ್ಲಿ ಬಂದಾಗ ಆತ್ಮದ ಸ್ಮೃತಿ ಜಾಗೃತ ಆಗುತ್ತೆ, ಆತ್ಮದ ಒಂದು ಸ್ಥಿತಿ ಜಾಗೃತ ಆಗುತ್ತೆ, ಶಕ್ತಿನೂ ಸಹ ಜಾಗೃತ ಆಗುತ್ತೆ. ಫಸ್ಟು ಎಫೆಕ್ಟ್ ಬೀಳುವಂತಹದ್ದೇ ಆತ್ಮದ ಮೇಲೆ, ಆಮೇಲೆ ಎರಡನೇದು ಶರೀರದ ಮೇಲೆ ಎಫೆಕ್ಟ್ ಆಗುತ್ತೆ. ನಮ್ಮ ಒಂದು ಶರೀರದಲ್ಲಿ ಅನೇಕ ಒಬ್ಬೊಬ್ಬರಿಗೆ ಒಂದೊಂದು ಥರ ಯಾವುದಾದ್ರೂ ಒಂದು ಶರೀರದಲ್ಲಿ ಅನಾರೋಗ್ಯ ಇದ್ದೇ ಇರುತ್ತೆ. ಯಾವ ಒಂದು ಕಾಲು ನೋವು ಇರ್ಬೋದು, ತಲೆನೋವು ಇರ್ಬೋದು, ಜ್ವರ ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ಏನೇ ಇರ್ಬೋದು, ಈ ಥರ ಕಾಯಿಲೆಗಳು ಬರ್ತಿರುತ್ತೆ. ಆ ಸಮಯದಲ್ಲಿ ನಾನು ನನ್ನ ಒಂದು ಸ್ಮೃತಿ, ಸ್ವಯಂನ ಸ್ಮೃತಿಯಲ್ಲಿ, ಪರಮಾತ್ಮನ ಸ್ಮೃತಿಯಲ್ಲಿ ಅವರ ಎನರ್ಜಿಯನ್ನ, ಅವರ ಶಕ್ತಿಗಳನ್ನ ಗ್ರಹಿಸಿ ಆ ಒಂದು ಎನರ್ಜಿಯನ್ನು ನಾನು ತುಂಬಿಕೊಂಡು ಎಲ್ಲೆಲ್ಲಿ ಶರೀರದಲ್ಲಿ ಏನೇನು ಎಲ್ಲೆಲ್ಲಿ ತೊಂದರೆ ಆಗಿದೆ ಆ ಒಂದು ಭಾಗಕ್ಕೆ ಶಕ್ತಿಗಳನ್ನ ಕೊಡಬೇಕು. ಯೋಗವನ್ನ ಪ್ರಯೋಗ ಮಾಡುವ ವಿಧಿ ಅಂತ ಇವುಗಳಿಗೇನೆ ಹೇಳ್ತಾರೆ. ಪ್ರಯೋಗ ಮಾಡಿದಾಗ ಅದು ನಮಗೆ ಅನುಭವನೂ ಕೊಡುತ್ತೆ, ಸಫಲತೆನೂ ಕೊಡುತ್ತೆ, ಜೊತೆಗೆ ಇನ್ನು ಆ ಒಂದು ಆ ಯೋಗ ಇನ್ನು ಜಾಸ್ತಿನೂ ಸಹ ಆಗುತ್ತೆ. ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ಏನು ತೊಂದರೆ ಇದೆ ಶರೀರದಲ್ಲಿ, ಪ್ರತಿದಿನ ನಾವು ಆ ಒಂದು ತೊಂದರೆ ಇರೋ ಒಂದು ಭಾಗಕ್ಕೆ ನಾವು, ಈಗ ಹಾರ್ಟೇ ಇರ್ಬೋದು, ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಲಂಗ್ಸ್ ಇರ್ಬೋದು, ಏನೇ ಇರ್ಬೋದು, ಪ್ರತಿದಿನ ಪರಮಾತ್ಮನ ಶಕ್ತಿಗಳನ್ನ ತಗೊಂಡು ಅಲ್ಲಿ ನಾವು ಕೊಡ್ತಾ ಇರಬೇಕಾಗತ್ತೆ. ದಿನೇ ದಿನೇ ಆ ಥರ ಮಾಡ್ತಾ ಮಾಡ್ತಾ, ಯಾಕೆ ಅಂದರೆ ಆತ್ಮದಲ್ಲಿ ಏನಾದರೂ ಬ್ಲಾಕೇಜ್ ಇದ್ರೆ ಮಾತ್ರನೇ ಶರೀರದಲ್ಲಿ ಆ ಥರ ತೊಂದರೆಗಳು ಬರುವಂತಹದ್ದು. ಆತ್ಮದಲ್ಲಿ ಗುಣಗಳ ಶಕ್ತಿಗಳ ಕೊರತೆ ಇರೋದ್ರಿಂದ ಅದರ ಪ್ರಭಾವ ಶರೀರದ ಮೇಲೆ ಬೀಳುತ್ತೆ. ಏನೇ ಒಂದು ಶರೀರದಲ್ಲಿ ಏರುಪೇರಾದ್ರೂ ಮೊದಲು ಬರುವಂತಹದ್ದೇ ಅಂದ್ರೆ ತೊಂದರೆ, ಅಂದ್ರೆ ಮೊದಲು ಎಲ್ಲಿ ಒಂದು ಬ್ಲಾಕೇಜ್ ಇದೆ ಅಂದ್ರೆ ಆತ್ಮದಲ್ಲಿನೇ. ಗುಣಗಳ ಕೊರತೆ, ಶಕ್ತಿಗಳ ಕೊರತೆ, ಅಲ್ಲಿ ಜೊತೆಗೆ ವ್ಯರ್ಥ, ಟೆನ್ಷನ್ನು, ಅವಗುಣಗಳು, ದೇಹದ ಒಂದು ವಿಕಾರಗಳು ಸ್ಟೋರೇಜ್ ಇರುತ್ತೆ. ಆ ಒಂದು ಕಾರಣದಿಂದನೇ ನಮ್ಮ ಶರೀರದ ಮೇಲೆ ತೊಂದರೆ ಆಗುತ್ತೆ. ನೀವು ಕೇಳಿರ್ತೀರಾ, ತುಂಬಾ ಟೆನ್ಷನ್ ಮಾಡ್ಕೊಂಡಾಗ BP ಶುಗರ್ ಎಲ್ಲ ಜಾಸ್ತಿ ಆಗತ್ತೆ ಅಂತ ಹೇಳ್ತಿರ್ತಾರೆ. ತುಂಬಾ ಭಯ ಪಟ್ಟಾಗ ಕಿಡ್ನಿಗಳಿಗೆ ತೊಂದರೆ ಆಗತ್ತೆ ಅಂತ ಹೇಳ್ತಿರ್ತಾರೆ ಅಲ್ವಾ? ಅಂದ್ರೆ ನಮ್ಮ ಒಂದು ಮಾನಸಿಕ ಬಲಹೀನತೆ ಏನಿದೆ, ನಮ್ಮ ಒಂದು ಆತ್ಮದಲ್ಲಿ ಏನು ಈ ಒಂದು ಟೆನ್ಷನ್ನು, ಭಯ, ಚಿಂತೆ ಅಲ್ವಾ, ಇವೆಲ್ಲನೂ ಸಹ ಏನ್ ಮಾಡತ್ತೆ, ನಮ್ಮ ಶರೀರದ ಮೇಲೆ ಪ್ರಭಾವವನ್ನ ಬೀರುತ್ತೆ, ಶರೀರದ ಆರೋಗ್ಯ ಕೆಡತ್ತೆ ಕೂಡ. ಮತ್ತೆ ಇಲ್ಲಿ ನಾವು ಅಲ್ಲಿ ತೊಂದರೆ ಇದೆ, ಇಲ್ಲಿ ನಾವು ಏನ್ ಮಾಡ್ತೀವಿ, ಇರುವಂತಹದ್ದು ಮೇನ್ ಪ್ರಾಬ್ಲಮ್ ಆತ್ಮದಲ್ಲಿನೇ. ಯಾಕೆ ಅಂತಂದ್ರೆ ಅಲ್ಲಿನ ಒಂದು ಬ್ಲಾಕೇಜ್ ಏನಿದೆ ಇವೆಲ್ಲನೂ ಸಹ ಅವುಗಳಿಂದ ಅದು ಆ ಥರ ಶರೀರದಲ್ಲಿ ಅನಾರೋಗ್ಯ ಆಗಿರತ್ತೆ. ನಾವು ಏನೇ ಒಂದು ಶರೀರಕ್ಕೆ ತೊಂದರೆ ಬಂದಾಗ ಹೋಗ್ತೀವಿ, ಮೆಡಿಸಿನ್ ತಗೋತೀವಿ, ಇಲ್ಲ ಇಂಜೆಕ್ಷನ್ ತಗೋತೀವಿ. ಮತ್ತೆ ಏನಾಗುತ್ತೆ, ಮತ್ತೆ
ಸ್ವಲ್ಪ ದಿನ ಮತ್ತೆ ಅದು ನಾರ್ಮಲ್ ಆಗಿಬಿಡತ್ತೆ, ಅಂದರೆ ಮತ್ತೆ ಮೊದಲಿದ್ದಾಗೆ ಆಗಿಬಿಡತ್ತೆ. ಆದರೆ ಆ ತಕ್ಷಣಕ್ಕಷ್ಟೇ ಅದು ರಿಲೀಫ್ ಅನ್ನೋದು ಕೊಡುತ್ತೆ, ಅದು ಸಂಪೂರ್ಣವಾಗಿ ಅದು ವಾಸಿ ಆಗೋದಿಲ್ಲ. ಆದರೆ ಯಾವಾಗ ನಾವು ಆತ್ಮದಲ್ಲಿ ಶಕ್ತಿಯನ್ನ ಜಾಗೃತ ಮಾಡ್ಕೋತೀವಿ, ಪರಮಾತ್ಮನ ಶಕ್ತಿ ಇರುತ್ತೆ, ಆಗ ಆ ಒಂದು ಶಕ್ತಿಯಿಂದ ಅದರ ಒಂದು ಪ್ರಭಾವ ನಮ್ಮ ಒಂದು ಶರೀರದ ಮೇಲೆ ಬೀಳುತ್ತೆ, ಶರೀರ ಆರೋಗ್ಯವಾಗೂ ಸಹ ಇರುತ್ತೆ. ಮತ್ತೆ ಎರಡನೇದು ಶರೀರದ ಮೇಲೆ ಪ್ರಭಾವ ಬೀರುತ್ತೆ ಪರಮಾತ್ಮನ ಶಕ್ತಿ. ಫಸ್ಟು ಆತ್ಮದ ಮೇಲೆ, ಮತ್ತೆ ಎರಡನೇದು ಶರೀರದ ಮೇಲೆ, ಮೂರನೇದು ಯಾರ ಮೇಲೆ ಬೀಳುತ್ತೆ? ನಮ್ಮ ಸುತ್ತಮುತ್ತ ಇರುವಂಥ ಆತ್ಮಗಳು, ನಮ್ಮ ಸಂಬಂಧಿಕರು, ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂಥ ಆತ್ಮಗಳ ಮೇಲೆ ಆ ಶಕ್ತಿಯ ಪ್ರಭಾವ ಅನ್ನೋದು ಬೀರುತ್ತೆ. ಅವ್ರಿಗೂ ಸಹ ಆ ಒಂದು ಶಕ್ತಿಯ ಅನುಭವ ಆಗ್ತಿರತ್ತೆ, ಸಂಬಂಧಗಳಲ್ಲೂ ಸಹ. ಮತ್ತೆ ನಾಲ್ಕನೇದು ಪ್ರಕೃತಿಯ ಮೇಲೆ ಪ್ರಭಾವ ಬೀರುತ್ತೆ. ಪ್ರಕೃತಿ, ಪರಮಾತ್ಮನ ಶಕ್ತಿಯಿಂದ ಪ್ರಕೃತಿಯನ್ನು ಸಹ ನಾವು ಪವಿತ್ರವಾಗಿ ಮಾಡಬಹುದು. ಆದ್ದರಿಂದ ಇಲ್ಲಿ ಸ್ವಯಂನ ಒಂದು ಸ್ಮೃತಿ, ಸ್ಥಿತಿ, ಸ್ವರೂಪ, ಸ್ವಯಂನ ಒಂದು ಶಕ್ತಿ, ಸ್ವಯಂ ಶಕ್ತಿಶಾಲಿಯಾಗಿರಬೇಕು ಅಂದರೆ ಅದಕ್ಕೋಸ್ಕರ ಪರಮಾತ್ಮನ ಶಕ್ತಿ ಅನ್ನುವಂತಹದ್ದು ಬೇಕಾಗಿದೆ. ಪರಮಾತ್ಮನ ಶಕ್ತಿ ಯಾವಾಗ ನಮ್ಮಲ್ಲಿರುತ್ತೆ ಆಗ ನಾವು ಅದನ್ನ ಬಳಸ್ಕೋಬೋದು. ಈಗ ಪವರ್ ಬ್ಯಾಂಕ್ ಚಾರ್ಜ್ ಮಾಡ್ಕೊಂಡು ಇಟ್ಕೋತೀವಿ, ಮತ್ತೆ ಯಾವಾಗ ಬೇಕೋ ಆವಾಗ ನಾವು ಅದನ್ನ ಯೂಸ್ ಮಾಡ್ಕೋತೀವಿ ಅಲ್ವಾ? ಹಾಗೆ ನಮ್ಮ ಒಂದು ಆತ್ಮದ ಬ್ಯಾಟ್ರಿಯನ್ನ ಪದೇ ಪದೇ ನಾವು ಚಾರ್ಜ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಹೇಗೆ ಆತ್ಮ ಅಂದ್ರೆ ಮನಸ್ಸು, ಬುದ್ಧಿ ಪರಮಾತ್ಮನ ಜೊತೆ ಕನೆಕ್ಟ್ ಆದಾಗ ಆಗ ಅದು ಚಾರ್ಜ್ ಆಗತ್ತೆ, ಆತ್ಮ ತುಂಬುತ್ತೆ. ಈ ತರ ನಾವು ದಿನ ಅಟ್ಲೀಸ್ಟ್ ಗಂಟೆಗೊಂದು 5 ನಿಮಿಷನೋ 2 ನಿಮಿಷನೋ, ಈಗ ಟ್ರಾಫಿಕ್ ಕಂಟ್ರೋಲ್ ಮಾಡಿರೋದು ಅದಕ್ಕೋಸ್ಕರನೇ ಅಲ್ವಾ? ಆ ಸಮಯದಲ್ಲಿ ಆತ್ಮ ಪರಮಾತ್ಮನ ಜೊತೆ ಕನೆಕ್ಟ್ ಆಗಬೇಕಾಗತ್ತೆ. ಆಗ ಆ ಒಂದು ಶಕ್ತಿ ತುಂಬುತ್ತಾ ಹೋಗುತ್ತೆ, ಆತ್ಮದಲ್ಲಿ ಚಾರ್ಜ್ ಆಗ್ತಾ ಹೋಗುತ್ತೆ, ಆತ್ಮದ ಬ್ಯಾಟ್ರಿ ಚಾರ್ಜ್ ಆಗ್ತಾ ಹೋಗುತ್ತೆ. ಅದನ್ನು ನೀವು ಶರೀರಕ್ಕೂ ಬಳಸ್ಕೋಬಹುದು, ಪ್ರಕೃತಿಗೆ, ಆತ್ಮಗಳಿಗೆ, ಎಲ್ಲದಕ್ಕೂ ಸಹ ಬಳಸ್ಕೋಬಹುದಾಗಿದೆ. ಈಗ ನಾವು ಪ್ರಕೃತಿ ಅಂತ ಹೇಳಿದ್ವಿ, ಆದ್ರೆ ನಾವೀಗ ನೀರು ಕುಡಿತೀವಿ. ನೀರು ಕುಡಿಯುವಾಗ ಯಾವತ್ತೂ ಹಾಗೆ ಗ್ಲಾಸಲ್ಲಿ ಇಲ್ಲ ವಾಟರ್ ಬಾಟಲ್ ಇರ್ಬೋದು ಹಾಗೆ ಕುಡಿಬಾರ್ದು. ಅದಕ್ಕೆ 1 ನಿಮಿಷ, ಅಟ್ಲೀಸ್ಟ್ 30 ಸೆಕೆಂಡ್ಸ್ ಆದರೂ ನಾವು ಸಂಕಲ್ಪಗಳನ್ನ ಮಾಡಿ ವೈಬ್ರೇಷನ್ ಅನ್ನ ಕೊಟ್ಟು ನಾವು ಕುಡಿಬೇಕಾಗತ್ತೆ. ತುಂಬಾ ಅದು ಯಾಕೆಂದ್ರೆ ನೀರಿಗೆ ತುಂಬಾ ಗ್ರಹಿಸುವಂತಹ ಪವರ್ ಇದೆ, ಕ್ಯಾಚಿಂಗ್ ಪವರ್ ಇದೆ, ವೈಬ್ರೇಷನ್ ಅನ್ನು ಗ್ರಹಿಸುತ್ತೆ. ನಮ್ಮ ಬಾಡಿಯಲ್ಲಿ ಅಂದ್ರೆ ಈ ಒಂದು ಶರೀರದಲ್ಲಿ 75 to 80% ಬರೀ ನೀರಿದೆ. ಆದ್ದರಿಂದ ನಾವು ನೀರಿಗೆ ಶಕ್ತಿಗಳನ್ನು ತುಂಬಿ ನಾವು ಕುಡಿದಾಗ ಅದರ ಪ್ರಭಾವ ನಮ್ಮ ಒಂದು ಶರೀರದ ಮೇಲೂ ಸಹ ಬೀರುತ್ತೆ. ನೀರು ಪ್ರಕೃತಿ, ಶರೀರನೂ ಪ್ರಕೃತಿಯಾಗಿದೆ ಅಲ್ವಾ? ಹಾಗಾಗಿ ನೀರನ್ನ ಒಂದು 30 ಸೆಕೆಂಡ್ ಆದರೂ ಕೂಡ ಗ್ಲಾಸು ಇಲ್ಲೋ ಬಾಟೆಲ್ಲೋ ಮುಂದೆ ಇಟ್ಟು ಇದರಲ್ಲಿ ಪರಮಾತ್ಮನ ಶಕ್ತಿಗಳು ತುಂಬುತ್ತಾ ಇದೆ. ಪರಮಾತ್ಮನ ಶಕ್ತಿಗಳು ಅಂದ್ರೆ ಸ್ವಯಂನ ಸ್ಮೃತಿಯಲ್ಲಿ, ತಂದೆಯ ಒಂದು ಸ್ಮೃತಿಯಲ್ಲಿ ಇದ್ದು, ಅಂದ್ರೆ ಕನೆಕ್ಟ್ ಆಗಿರ್ಬೇಕು, ಅವ್ರ ಜೊತೆ ಮನಸ್ಸು ಬುದ್ಧಿ ಕನೆಕ್ಟ್ ಆಗಿರ್ಬೇಕು. ಕನೆಕ್ಟ್ ಆಗಿ ಆ ಒಂದು ಸ್ಮೃತಿಯಲ್ಲಿ ನಾವು ಸಂಕಲ್ಪಗಳನ್ನ ಮಾಡಬೇಕು. ಈ ನೀರು ತುಂಬಾ ಶಕ್ತಿಶಾಲಿಯಾಗಿದೆ, ಭಗವಂತನ, ನನ್ನ ತಂದೆಯ ಸರ್ವಶಕ್ತಿವಂತನ ಸರ್ವಶಕ್ತಿಗಳು ಇದರಲ್ಲಿ ತುಂಬಿದೆ. ಇದು ಕೇವಲ ನೀರಲ್ಲ, ಅಮೃತ ಆಗಿದೆ. ಅಮೃತ ಅಂತ ಯಾವುದಕ್ಕೆ ಹೇಳ್ತಾರೆ? ಎಲ್ಲಿ ಪರಮಾತ್ಮನ ಸ್ಮೃತಿಯಿಂದ ಶಕ್ತಿಗಳು ತುಂಬಿರುತ್ತೆ ಅದಕ್ಕೆ ಅಮೃತ ಅಂತ ಹೇಳ್ತಾರೆ.
ಅಂದರೆ ಪರಮಾತ್ಮನ ಸ್ಮೃತಿ ಮತ್ತೆ ಶಕ್ತಿಗಳು ಎಲ್ಲಿರುತ್ತೆ, ಎಲ್ಲಿ ತುಂಬಿರುತ್ತೆ ಆ ನೀರಿಗೆ ಅಮೃತ ಅಂತ ಹೇಳ್ತಾರೆ. ನಾವು ಸದಾ ನೀರನ್ನ ಕೇವಲ ನೀರಾಗಿ ಕುಡಿಯದೆ ನಾವು ಅದನ್ನ ಅಮೃತವಾಗಿ ನಾವು ಸ್ವೀಕಾರ ಮಾಡಿದಾಗ ಶರೀರ ಎಷ್ಟು ಆರೋಗ್ಯವಾಗಿರುತ್ತೆ ಅಲ್ವಾ? ಅಂದ್ರೆ ಪ್ರತಿದಿನ ನಿಮ್ಮ ಮನೆಯಲ್ಲಿ ಕುಡಿಯೋ ನೀರಿಟ್ಟಿರ್ತೀರ ಅಲ್ವಾ? ವಾಟರ್ ಕ್ಯಾನ್ ಇರ್ಬೋದು, ಇಲ್ಲ ಅಕ್ವಾಗಾರ್ಡ್ ಇರ್ಬೋದು, ಏನೇ ಇರ್ಬೋದು. ಇವಾಗ ಕುಡಿಯೋ ನೀರಿದೆ ಅಂದರೆ ಬೆಳಿಗ್ಗೆ ಎದ್ದು ಅಮೃತ ವೇಳೆಯಲ್ಲಿ ಆ ನೀರಿಗೆ ಅಟ್ಲೀಸ್ಟ್ 1 ನಿಮಿಷ ವೈಬ್ರೇಷನ್ ಅನ್ನು ಕೊಡಿ, ಶಕ್ತಿಗಳನ್ನು ಕೊಡಿ. ಇದರಲ್ಲಿ ಪರಮಾತ್ಮನ ಒಂದು ಶಕ್ತಿಗಳು ತುಂಬಿದೆ. ಇದು ಕೇವಲ ನೀರಲ್ಲ, ಅಮೃತ ಆಗಿದೆ. ಈ ನೀರನ್ನ ಯಾರೇ ಕುಡಿದ್ರೂ ಕೂಡ ಅವರ ಮನಸ್ಸು ಮತ್ತೆ ಶರೀರ ಪ್ಯೂರಿಫೈ ಆಗಿಬಿಡತ್ತೆ. ಪ್ರತಿದಿನ ನೀವು ಆ ಥರ ಮಾಡೋದ್ರಿಂದ ನೀವು ಕುಡಿತೀರಾ, ಮನೆಯಲ್ಲಿರೋರು ಸಹ ಕುಡಿತಾರೆ, ಅವ್ರಿಗೂ ಸಹ ಆ ಒಂದು ಶಕ್ತಿ ಸಿಗತ್ತೆ. ನಾವು ನೋಡಿ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ತೀರ್ಥ ಕೊಡ್ತಾರೆ. ನಾವು ಯಾವ ರೀತಿ ಅದನ್ನು ತಗೋತೀವಲ್ಲ ಕೈಯಲ್ಲಿ, ಇದು ತೀರ್ಥ ಆಗಿದೆ, ಭಗವಂತನ ತೀರ್ಥ, ದೇವರ ತೀರ್ಥ ಅಂತ ನಾವೆಷ್ಟು ಭಕ್ತಿ ಭಾವನೆಯಿಂದ, ಪಾಸಿಟಿವ್ ಒಂದು ಥಾಟಿಂದ, ಆ ಯೋಚನೆಯಿಂದ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ. ಆದರೆ ಮನೆಯಲ್ಲಿ ಕೇವಲ ನೀರು ಅಂತ ಕುಡಿತೀವಿ. ಆದರೆ ಅಲ್ಲಿರೋದು ನೀರೇ, ಇಲ್ಲಿರೋದು ನೀರೇ. ಬಟ್ ನಾವು ಪ್ರತಿದಿನ ಅಮೃತವಾಗಿ ನಾವು ಯಾಕೆ ಸ್ವೀಕಾರ ಮಾಡಬಾರ್ದು? ಪ್ರತಿದಿನ ನಾವು ಸ್ವೀಕಾರ ಮಾಡ್ಬೋದು, ಇತರರಿಗೂ ಸ್ವೀಕಾರ ಮಾಡಿಸ್ಬೋದು. ಆದ್ದರಿಂದ ಪ್ರತಿದಿನ ಅಮೃತ ವೇಳೆ ಇಲ್ಲ ನಿಮಗೆ ಸಮಯ ಸಿಕ್ಕಾಗ ಮಾರ್ನಿಂಗು ನೀವು ಆ ಒಂದು ನೀರಿಗೆ ವೈಬ್ರೇಷನ್ ಅನ್ನ, ಆ ಸಂಕಲ್ಪಗಳನ್ನು ಮಾಡಿ, ಆ ನೀರಿಗೆ ಶಕ್ತಿಗಳನ್ನು ತುಂಬಿ, ಸ್ವಯಂನ ಸ್ಮೃತಿ, ತಂದೆಯ ಒಂದು ಸ್ಮೃತಿಯಲ್ಲಿ ಇರ್ತಾ ಅವರ ಜೊತೆ ಕನೆಕ್ಟ್ ಆಗಿ ಅವರ ಶಕ್ತಿಗಳನ್ನು ತಗೊಂಡು ಭಗವಂತನ ಶಕ್ತಿಗಳನ್ನು ಆ ಒಂದು ನೀರಿಗೆ ತುಂಬಿ ಸಮಯ ಸಿಕ್ಕಾಗೆಲ್ಲ ನೀವು ಆ ಥರ ಮಾಡ್ತೀರಿ. ಯಾಕೆಂದ್ರೆ ಅದಕ್ಕೆ ತುಂಬ ಗ್ರಾಸ್ಪಿಂಗ್ ಪವರ್ ಜಾಸ್ತಿ. ನೀರಿಗೆ ಬೇಗ ಅದು ಕ್ಯಾಚ್ ಮಾಡ್ಕೊಳ್ಳುತ್ತೆ ವೈಬ್ರೇಷನ್ಸನ್ನು, ಸಂಕಲ್ಪಗಳನ್ನು. ಮತ್ತು ನಾವು ತಿನ್ನುವಂತಹ ಊಟನೂ ಅಷ್ಟೇ. ಊಟವನ್ನು ಕೇವಲ ನಾವು ಬರೀ ಊಟ ಅಂತ ನಾವು ತಿನ್ನಬಾರ್ದು. ಅದರಲ್ಲೂ ಅಷ್ಟೇ 1 ನಿಮಿಷ ಪಾಸ್ ಮಾಡಿ ತಿನ್ನೋದನ್ನು ಬಿಟ್ಟು ಊಟ ತಟ್ಟೆಯಲ್ಲಿ ತಗೊಂಡಾಗ ಭಗವಂತನ ಶಕ್ತಿಗಳನ್ನು ಅದರಲ್ಲಿ ತುಂಬಿ, ಭಗವಂತನ ಪ್ರಸಾದ ಆಗಿದೆ, ಇದು ಅಮೃತದ ಸಮಾನ ಆಗಿದೆ ಈ ಪ್ರಸಾದ. ಶಕ್ತಿಗಳನ್ನು ತುಂಬಿ ಸೇವನೆ ಮಾಡಿ. ಯಾರಾದರೂ ಈಗ ಅಡಿಗೆ ಮಾಡುವಾಗ, ಭೋಜನವನ್ನು ತಯಾರು ಮಾಡುವಾಗ ಭಗವಂತನ ನೆನಪಲ್ಲಿದ್ದು ಮಾಡಿದಾಗ ಆ ಒಂದು ಅಡಿಗೆ ತುಂಬ ಶಾಂತಿ, ಒಂದು ಶಕ್ತಿ, ಪವಿತ್ರತೆ, ಒಂದು ಗುಣಗಳು, ಆ ಶಕ್ತಿಗಳದರಲ್ಲಿ ಇರುತ್ತೆ. ಕೆಲವರು ಮಾಡೋದಿಲ್ಲ. ನಾವು ಬಾಬನ ಮಕ್ಕಳೆಲ್ಲನೂ ಭಗವಂತನ ನೆನಪಲ್ಲೇ ಅಡಿಗೆ ಮಾಡ್ತಾರೆ ಅಂತಲೂ ನಾವು ಹೇಳೋಕ್ಕಾಗೋದಿಲ್ಲ ಅಲ್ಲ. ಎಲ್ಲರೂ ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಮಾಡುವಾಗ ಆ ಟೆನ್ಷನ್ನು, ಈ ಟೆನ್ಷನ್ನು, ಅದು ಇದು, ಅದು ಮಾಡಬೇಕು, ಇದು ಮಾಡಿ, ಯಾವುದ್ಯಾವುದೋ ಟೆನ್ಷನಲ್ಲಿ ಅಡುಗೆಗಳನ್ನು, ಭೋಜನಗಳನ್ನು ತಯಾರು ಮಾಡ್ತಿರ್ತಾರೆ. ಮಾಡೋರು ಎಂತಹ ಒಂದು ಯೋಚನೆ ಭಾವನೆಯಿಂದ ಮಾಡಿದ್ರೂ ಸಹ ನೀವು ಸ್ವೀಕಾರ ಮಾಡುವಾಗ 1 ನಿಮಿಷ ನೀವು ಭಗವಂತನ ಶಕ್ತಿಗಳನ್ನು ಆ ಒಂದು ಪ್ರಸಾದಕ್ಕೆ ತುಂಬಿ, ಆ ಭೋಜನಕ್ಕೆ ತುಂಬಿ, ಭಗವಂತನ ಪ್ರಸಾದ ಆಗಿದೆ, ಇದು ಭಗವಂತನ ಭಂಡಾರಿಯಿಂದ ತಯಾರಾಗಿರುವಂತಹದ್ದಾಗಿದೆ. ನನಗೋಸ್ಕರ ಭಗವಂತ, ನನಗೋಸ್ಕರ ನನ್ನ ತಂದೆ ತಾಯಿಯಾಗಿ ನನಗೋಸ್ಕರ ಭೋಜನವನ್ನು ತಯಾರು ಮಾಡಿದ್ದಾರೆ. ಇದು ಬ್ರಹ್ಮ ಭೋಜನ, ಪ್ರಸಾದ ಆಗಿದೆ. ಇದರಲ್ಲಿ ಪರಮಾತ್ಮನ ಶಕ್ತಿಗಳು ತುಂಬಿದವೆ ಅಂತ ಸ್ವೀಕಾರ ಮಾಡಿ. ಯಾರು ಎಂತಹ ಒಂದು ಭಾವನೆ, ಯೋಚನೆ, ಸಂಕಲ್ಪಗಳಲ್ಲಿ ಮಾಡಿದ್ರೂ ಸಹ ಅದೇನಾಗ್ಬಿಡುತ್ತೆ, ಸಮಾಪ್ತಿ ಆಗ್ಬಿಡುತ್ತೆ. ನಿಮ್ಮ ಒಂದು ನಿಮ್ಮ ಒಂದು ಸ್ಮೃತಿಯಿಂದ ಪರಮಾತ್ಮನ ಶಕ್ತಿಗಳು
ಶಕ್ತಿಗಳಿಂದ ಆ ಭೋಜನ ಪವಿತ್ರವಾಗಿರುತ್ತೆ. ಈ ಥರ ಮಾಡಬೇಕಾಗತ್ತೆ ನಾವು. ಅಡಿಗೆ ಮಾಡುವಾಗ ಯಾವಾಗಲೂ ಅಷ್ಟೇ ಭೋಜನವನ್ನು ತಯಾರು ಮಾಡುವಾಗ ನೆನಪಲ್ಲಿ ಮಾಡಬೇಕು. ಇದನ್ನೇ ನಾವು ಯೋಗವನ್ನು ಪ್ರಯೋಗ ಮಾಡೋದೇ ಹೇಗೆ? ಅಮೃತ ವೇಳೆ ಯೋಗ, ಸಂಜೆ ಯೋಗ, ಟೈಮ್ ಸಿಕ್ಕಿದಾಗ ನನ್ನ ಆತ್ಮ, ನನ್ನ ತಂದೆ ಪರಮಾತ್ಮ ನೆನಪು ಮಾಡ್ತೀವಿ. ಬಟ್ ಅದನ್ನು ನಾವು ನೆನಪು ಮಾಡ್ತಿದ್ದೀವಿ, ಬಟ್ ಅದನ್ನು ನಾವು ಪ್ರಯೋಗ ಮಾಡಬೇಕು. ನಾವೆಷ್ಟು ಬಳಸ್ಕೋತೀವಿ, ಎಷ್ಟು ಪ್ರಯೋಗ ಮಾಡ್ತೀವಿ, ಎಷ್ಟು ಉಪಯೋಗಿಸ್ಕೊಳ್ತೀವಿ, ಅಷ್ಟು ಅದು ವೃದ್ಧಿ ಆಗ್ತಾ ಹೋಗುತ್ತೆ. ಮತ್ತೆ ಎಷ್ಟು ತುಂಬಿದೆ, ಭಗವಂತನ ಶಕ್ತಿ ಅಂದ್ರೆ ಏನು ಅನ್ನೋದು ಸಹ ನಮ್ಗೆ ಅನುಭವ ಆಗತ್ತೆ. ಆದ್ದರಿಂದ ಪ್ರತಿದಿನ ಭಗವಂತನ ಶಕ್ತಿಗಳನ್ನು ತಗೊಂಡು ಭಗವಂತನ ಸ್ಮೃತಿಯಲ್ಲಿ, ಸ್ವಯಂನ ಸ್ಮೃತಿಯಲ್ಲಿದ್ದ ನೀವು ಆ ಒಂದು ಭಗವಂತನ ಶಕ್ತಿಗಳನ್ನು ತುಂಬಿಕೊಂಡು, ನಿಮ್ಮಲ್ಲಿ ತುಂಬಿಕೊಂಡು, ನಿಮ್ಮಿಂದ ಇತರರಿಗೂ ಕೊಡಿ. ಮತ್ತೆ ನೀವು ಸಹ ಅದನ್ನು ಬಳಸಿ ಉಪಯೋಗ ಮಾಡ್ಕೊಳ್ಳಿ ಅಂತ ಬಾಬಾ ತಿಳಿಸ್ತಿದ್ದಾರೆ. ಅರ್ಥ ಆಯ್ತಲ್ಲ? ಅಂದ್ರೆ ಭಗವಂತನ ಒಂದು ಶಕ್ತಿಗಳನ್ನ ನಾವು ಶರೀರದ ಆರೋಗ್ಯವನ್ನ ಸರಿ ಮಾಡ್ಕೊಳ್ಳೋದಕ್ಕೂ ಸಹ ನಾವು ಬಳಸಬಹುದು. ಪ್ರತಿದಿನ ನಿಮ್ಮ ಸಮಯ ಸಿಕ್ಕಾಗ್ಲೆಲ್ಲ ನೀವು ಎಲ್ಲಿ ನಿಮಗೇನು ಶರೀರದಲ್ಲಿ ತೊಂದರೆ ಇದೆ ಅಲ್ಲಿ ನೀವೇನು ಮಾಡ್ಬೋದು, ಆ ಶಕ್ತಿಗಳ ಒಂದು ವೈಬ್ರೇಷನ್ ಅನ್ನ ಕೊಡ್ಬೋದು, ಆ ಶಕ್ತಿಗಳನ್ನ ಕೊಟ್ಟು ಹೀಲ್ ಮಾಡ್ಬೋದು. ಫಸ್ಟು ಮನಸ್ಸು, ಬುದ್ಧಿ, ಫಸ್ಟು ಆತ್ಮದಲ್ಲಿ ಅದು ಸೇರುತ್ತೆ, ಆಮೇಲೆ ಶರೀರ, ಆಮೇಲೆ ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂಥವ್ರು, ಆಮೇಲೆ ಪ್ರಕೃತಿ. ಹೇಳ್ತಿರ್ತೀವಲ್ಲ, ಅನ್ನದಂತೆ ಮನಸ್ಸು, ನೀರಿನಂತೆ ವಾಣಿ, ಸಂಘದಂತೆ ರಂಗು ಅಂತ ಹೇಳ್ತಿರ್ತೀವಲ್ಲ. ಭಗವಂತನ ಸಂಘದಲ್ಲಿ ಬರ್ತಾ ಅವನ ಒಂದು ಶಕ್ತಿಗಳಿಂದ ನಾವು ಮನಸ್ಸನ್ನ, ಶರೀರವನ್ನು ಸಹ ನಾವು ಆರೋಗ್ಯವಾಗಿ ಇಟ್ಕೋಬಹುದು. ಶರೀರದಲ್ಲಿ ಇರುವಂತಹ ಗುಣಗಳ, ಶಕ್ತಿಗಳ ಕೊರತೆಯಿಂದನೇ ಅದರ ಒಂದು ಎಫೆಕ್ಟ್ ಶರೀರದ ಮೇಲೆ ಬೀಳೋದ್ರಿಂದ ಶರೀರದಲ್ಲಿ ಅನಾರೋಗ್ಯ ಸಮಸ್ಯೆಗಳನ್ನುವಂತಹದ್ದು ಬರುತ್ತೆ. ಇಲ್ಲಿ ಭಗವಂತ ಡಾಕ್ಟರ್ ಆಗಿದ್ದಾರೆ, ಅವಿನಾಶಿ ಸರ್ಜನ್ ಆಗಿದ್ದಾರೆ. ನಾವು ಅವರ ಒಂದು ನೆನಪಲ್ಲಿ ಇದ್ದಾಗ ನಮ್ಮ ಒಂದು, ಈಗ ಒಂದು ಸ್ಥೂಲವಾಗಿ ಲೌಕಿಕದಲ್ಲಿ ಡಾಕ್ಟರ್ ಇದ್ದಾರೆ, ಬಾಡಿಯಲ್ಲಿ ಏನಾದರೂ ತೊಂದರೆ ಇತ್ತು ಅಂದರೆ ಏನು ಮಾಡ್ತಾರೆ, ಆ ಒಂದು ಭಾಗವನ್ನು ಆಪರೇಟ್ ಮಾಡಿ ಅಲ್ಲಿ ಏನಿರುತ್ತೆ ಬಿಡದೆ ಇರುವಂಥದ್ದು ಅದನ್ನ ಎತ್ತಿ ತೆಗೆದು ಬಿಡ್ತಾರೆ ಅಲ್ವಾ, ಅಲ್ಲಿಂದ ತೆಗೆದು ಬಿಡ್ತಾರೆ, ಆಪರೇಟ್ ಮಾಡ್ತಾರೆ ಅವರು ಅಲ್ವಾ. ಹಾಗೆ ನಮ್ಮ ಒಂದು ಮನಸ್ಸಲ್ಲಿರುವಂತಹ ಸಂಕಲ್ಪಗಳು, ಹಳೆಯ ಸ್ವಭಾವ ಸಂಸ್ಕಾರಗಳೇನಿದೆ ಮನಸ್ಸಲ್ಲಿ, ವ್ಯರ್ಥ ಸಂಕಲ್ಪಗಳೆಲ್ಲ ಏನೇನಿದಾವೆ, ವಿಕಲ್ಪಗಳು, ಇವುಗಳನ್ನೆಲ್ಲನೂ ಸಹ ಆಪರೇಟ್ ಮಾಡಿ ತೆಗೆದು ಬಿಸಾಕ್ತಾರೆ. ಯಾವಾಗ ನಮ್ಮ ಒಂದು ಸ್ಮೃತಿಯಲ್ಲಿ, ಪರಮಾತ್ಮನ ಸ್ಮೃತಿಯಲ್ಲಿ, ಅಂದ್ರೆ ನಮ್ಮ ಮನಸ್ಸು ಬುದ್ಧಿ ಅವರಿಗೆ ಕೊಟ್ಟಿರ್ಬೇಕು, ಅಂದ್ರೆ ಅವ್ರ ಜೊತೆ ಕನೆಕ್ಟ್ ಆಗಿರ್ಬೇಕು, ಆಗ ಶಕ್ತಿ ತುಂಬುತ್ತೆ. ಆ ಶಕ್ತಿಗಳೇ ಎಲ್ಲವನ್ನ ಮಾಡತ್ತೆ. ಇಲ್ಲಿ ಅದರ ಜೊತೆಗೆ ನಮ್ಮ ಒಂದು ಪತ್ತೆನೂ ಸಹ ನಾವಿಡಬೇಕಾಗತ್ತೆ.
ಡಯಟ್ ಸಹ ನಾವು ಮಾಡಬೇಕಾಗತ್ತೆ, ಕೆಲವೊಂದರಲ್ಲಿ ಪಥ್ಯ ಇರಬೇಕಾಗತ್ತೆ. ಈಗ ಹೇಗೆ ಡಾಕ್ಟರ್ ಹೇಳ್ತಾರೆ, ನೀವು ಈ ಥರ ಒಂದು ಪದಾರ್ಥಗಳನ್ನು ತಿನ್ನೋದನ್ನು ಬಿಡಬೇಕು, ಇಲ್ಲಾಂದರೆ ಶರೀರದಲ್ಲಿ ಇನ್ನೂ ಜಾಸ್ತಿ ಅಂದರೆ ಅನಾರೋಗ್ಯ ಇನ್ನೂ ಜಾಸ್ತಿ ಆಗುತ್ತೆ, ಕಡಿಮೆ ಆಗೋದಿಲ್ಲ, ಈ ಥರ ಬಿಟ್ಟಾಗ ನೀವು ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳ್ತಾರೆ ಅಲ್ವಾ. ಅಂದರೆ ಶರೀರಕ್ಕೆ ಆಗದೇ ಇರುವಂತಹ ಕೆಲವೊಂದು ಪದಾರ್ಥಗಳನ್ನು ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ನಾವು ಅದನ್ನು ತ್ಯಜಿಸ್ಬೇಕಾಗತ್ತೆ. ಪಥ್ಯ ಇಡ್ತಾರಲ್ವಾ ಡಾಕ್ಟರು, ಅದು ತಿನ್ನಬೇಡಿ, ಇದು ತಿನ್ನಬೇಡಿ, ಹೊರಗಡೆ ತಿನ್ನಬೇಡಿ, ಜಂಕ್ಸ್ ಫುಡ್ ತಿನ್ನಬೇಡಿ, ಎಣ್ಣೆ ತಿನ್ನಬೇಡಿ, ಜಾಸ್ತಿ ಖಾರ ತಿನ್ನಬೇಡಿ, ಅದು ತಿನ್ನಬೇಡಿ, ಇದು ತಿನ್ನಬೇಡಿ ಅಂತೆಲ್ಲ ಹೇಳ್ತಿರ್ತಾರೆ, ಪಥ್ಯ ಇಡ್ತಾರೆ. ಏನಕ್ಕೆ? ಶರೀರದ ಆರೋಗ್ಯ ಸರಿ ಇರಲಿ ಅಂತ. ಆದರೆ ಅವರು ಕೊಡುವಂತಹದ್ದು ಅಲ್ಪ ಕಾಲಕ್ಕೆ ಮಾತ್ರ, ಅದು ಸ್ವಲ್ಪ ಸಮಯಕ್ಕಷ್ಟೇ, ಆದರೆ ಪರ್ಮನೆಂಟಾಗಿ ಯಾವುದನ್ನು ತೆಗೆಯೋದಕ್ಕಾಗೋದಿಲ್ಲ. ಆದರೆ ಭಗವಂತ ಪರ್ಮನೆಂಟಾಗಿ ಎಲ್ಲ ತೆಗೆದು ಬಿಸಾಕ್ಬಿಡ್ತಾರೆ. ಅಂದರೆ ಯಾವಾಗ ಅಂತಂದರೆ ನಾವು ಪರ್ಫೆಕ್ಟ್ ಆಗಿ ನಮ್ಮ ಮನಸ್ಸು ಬುದ್ಧಿ ಅವರ ಜೊತೆ ಕನೆಕ್ಟ್ ಆಗಿರಬೇಕು, ಅವರ ಶಕ್ತಿಗಳು ನಮ್ಮಲ್ಲಿ ತುಂಬಿರಬೇಕಾಗತ್ತೆ. ಆ ಶಕ್ತಿಗಳೇ ಆ ಕೆಲಸವನ್ನು ಮಾಡತ್ತೆ ಕೂಡ. ಇಲ್ಲಿ ನಾವು ಆತ್ಮಕ್ಕೆ ಪಥ್ಯೆಯನ್ನು ನಾವು ಇಡಬೇಕಾಗತ್ತೆ. ವ್ಯರ್ಥ ಸಂಕಲ್ಪಗಳನ್ನು ನಾವು ತ್ಯಜಿಸಬೇಕಾಗತ್ತೆ. ವ್ಯರ್ಥ ಸಂಕಲ್ಪಗಳನ್ನು, ಊಟವನ್ನು ಕೊಡಬಾರ್ದು, ಆ ಪದಾರ್ಥವನ್ನು ಕೊಡಬಾರ್ದು. ಅವಗುಣಗಳು ಇನ್ನೊಬ್ಬರಲ್ಲಿ ಅವಗುಣಗಳನ್ನು ನೋಡುವಂತಹದ್ದಾಗಲಿ, ಇನ್ನೊಬ್ಬರ ಬಗ್ಗೆ ನಾವು ವ್ಯರ್ಥವಾಗಿ ಆಲೋಚನೆ ಮಾಡೋದು, ಕೇಳುವಂಥದ್ದು, ವ್ಯರ್ಥವನ್ನು ನೋಡುವಂತಹದ್ದು, ಇದೆಲ್ಲ ಆತ್ಮಕ್ಕೆ ಬೇಡದೇ ಇರುವಂತಹ ಪದಾರ್ಥ ಆಗಿದೆ. ಇವುಗಳ ಒಂದು ಪಥ್ಯೆಯನ್ನು ನಾವು ಇಡಬೇಕಾಗತ್ತೆ, ಆತ್ಮ ಇನ್ನೂ ಶಕ್ತಿಶಾಲಿ ಆಗಿರ್ಬೇಕಾದ್ರೆ. ಸದಾ ನಾವು ಈ ಥರ ಮಾಡ್ತಾ 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 ಏನಾಗ್ತಾ ಹೋಗುತ್ತೆ, ಇವುಗಳನ್ನು ಪಥ್ಯೆ ಇಡ್ತಾ ನಾವು ಅವ್ರ ಜೊತೆ ಕನೆಕ್ಟ್ ಆಗಿರ್ತೀವಿ, ಅವರ ಶಕ್ತಿಗಳು ನಮ್ಮಲ್ಲಿ ತುಂಬ್ತಾ ಇದೆ ಅಂದರೆ ಆತ್ಮ ಮತ್ತು ಶರೀರ ಎರಡೂ ಸಹ ಶಕ್ತಿಶಾಲಿಯಾಗಿರುತ್ತೆ. ಪ್ರಕೃತಿಗೆ ಸಂಪರ್ಕದಲ್ಲಿ ಬರೋ ಆತ್ಮಗಳಿಗೂ ಸಹ ಆ ಒಂದು ಶಕ್ತಿಗಳು ಸಿಗ್ತಾ ಹೋಗುತ್ತೆ. ಇಲ್ಲಿ ಮೇಯ್ನು ಇರುವಂತಹದ್ದೇ ಸಂಬಂಧವನ್ನು ಜೋಡಿಸುವಂತಹದ್ದು. ಇಲ್ಲಿ ಸರ್ವ ಸಂಬಂಧಿಯಾಗಿ ಬಂದಿದ್ದಾರೆ. ಪರಮಾತ್ಮ ಅಂತ ಅವರನ್ನು ನಾವು ನೆನಪು ಮಾಡ್ತೀವಿ ನಿಜ, ಆದರೆ ನಾವು ಡಾಕ್ಟರ್ ಅಂತ ಹೋಗ್ತೀವಿ ಹಾಸ್ಪಿಟಲ್ಗೆ ಅಲ್ವಾ. ಆದರೆ ನೀವು ಹಾಸ್ಪಿಟಲ್ಗೆ ಹೋದಾಗೂ ಅಷ್ಟೇ, ನನಗೆ ಡಾಕ್ಟರ್ ಯಾರಾಗಿದ್ದಾರೆ, ನನ್ನ ತಂದೆ ಬಾಬಾ ಸರ್ವಶಕ್ತಿವಂತ ಆಗಿದ್ದಾರೆ, ಆ ಸ್ಮೃತಿ ಇರಲಿ. ಜೊತೆಲಿ ಕರ್ಕೊಂಡೋಗಿ ಮತ್ತು ಡಾಕ್ಟರ್ ಅಂದಾಗ ಏನೇ ಅವರು ಟ್ರೀಟ್ಮೆಂಟ್ ಕೊಡ್ತಿರಲಿ, ಇಲ್ಲ ಆಪ್ರೇಟ್ ಮಾಡ್ತಿರಲಿ, ಏನೇ ಆಪ್ರೇಷನ್ ಮಾಡ್ತಾರಲ್ಲ, ಏನೇ ಮಾಡ್ತಿದ್ರು ಕೂಡ ಅದು ಸರ್ವಶಕ್ತಿವಂತನಾದ ಅವಿನಾಶಿ ಸರ್ಜನ್ನೇ ಮಾಡ್ತಿದ್ದಾರೆ, ಆ ಸ್ಮೃತಿನೂ ಇರಲಿ. ಅವರೇ ನನಗೆ ಡಾಕ್ಟರ್ ಆಗಿದ್ದಾರೆ, ಆ ಸ್ಮೃತಿನೂ ಇರಲಿ. ಜೊತೆಗೆ ಹಣ್ಣುಗಳು ಅಂದರೆ ಹೇಳ್ತಾರಲ್ವ, ನೀವೇನಾದರೂ ಮಾತ್ರೆಗಳನ್ನು ನೀವು ಸೇವನೆ ಮಾಡುವಾಗ ಇದು ಪರಮಾತ್ಮನ ಶಕ್ತಿಗಳಾಗಿದೆ, ಪರಮಾತ್ಮನ ಶಕ್ತಿಗಳಿಂದ ಸಿಕ್ಕಿರುವಂತಹ ಫಲ ಆಗಿದೆ, ಇದು ಹಣ್ಣು ಅಂತ ಸ್ವೀಕಾರ ಮಾಡಿ ಅಂತ ಹೇಳಿದ್ದಾರೆ ಬಾಬಾ ಅವ್ಯಕ್ತವಾಣಿಯಲ್ಲಿ. ಇವೆಲ್ಲನೂ ಸಹ ನಾವು ಅಂದರೆ ಇವುಗಳಲ್ಲೆಲ್ಲದರಲ್ಲೂ ನಾವು ಭಗವಂತನ ಒಂದು ಸ್ಮೃತಿ ಮತ್ತು ಶಕ್ತಿಯನ್ನು ನಾವು ಬೆರೆಸಬಹುದು. ಅಲ್ಲಿ ಸಫಲತೆ ಸಿಗುತ್ತೆ, ಸಿದ್ಧಿಯಾಗತ್ತೆ. ಅವರೇನಾಗಿದ್ದಾರೆ, ಸರ್ವ ಸಂಬಂಧಿಯಾಗಿದ್ದಾರೆ. ಸರ್ವ ಸಂಬಂಧಿಯಾಗಿ ಆ ಒಂದು ಸರ್ವ ಸಂಬಂಧಗಳ ರೂಪದಲ್ಲಿ ಅವರನ್ನು ಬಳಸ್ಕೊಳ್ಳಿ. ಈ ಸಮಯ ಬಿಟ್ಟರೆ ಬೇರೆ ಯಾವತ್ತೂ ಸಹ ನಾವು ಅವರನ್ನು ಬಳಸ್ಕೊಳಕ್ಕಾಗೋದಿಲ್ಲ. ಅರ್ಧಕಲ್ಪದಿಂದ ಅಲ್ಲ, ಸತ್ಯಯುಗದಿಂದನೂ ನಾವು ದೇಹಧಾರಿಗಳ ಜೊತೆ ನಾವು ಬಂದಿದ್ದೀವಿ. ಅಲ್ಲಿ ದೇವತೆಗಳು ಸತ್ಯತ್ರೇತಾಯುಗದಲ್ಲಿ, ದ್ವಾಪರ ಕಲಿಯುಗದಲ್ಲಿ ದೇಹಧಾರಿಗಳು ಅಲ್ವಾ, ಮನುಷ್ಯರ ಜೊತೆ ನಾವು ಸಂಪರ್ಕದಲ್ಲಿ ಬಂದಿದ್ದೀವಿ, ಅವರನ್ನು ಬಳಸ್ಕೊಂಡಿದ್ದೀವಿ, ಅವರಿಂದ ನಾವು ಲಾಭ ತಗೊಂಡಿದ್ದೀವಿ, ನಮ್ಮಿಂದ ಅವರು ತಗೊಂಡಿದ್ದಾರೆ, ಎಲ್ಲವೂ ಸಹ ಆಗಿದೆ. ಆದರೆ ಈ ಸಮಯ ಮಾತ್ರನೇ ಒಬ್ಬ ತಂದೆಯಿಂದ ನಾವು ಎಲ್ಲ ಒಂದು ಅನುಭವವನ್ನು ನಾವು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸರ್ವ ಸಂಬಂಧಗಳ
ಒಂದು ಅನುಭವ ಅವರೊಬ್ಬರಲ್ಲಿನೇ ನಾವು ಈ ಸಮಯದಲ್ಲಿ ಮಾತ್ರನೇ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಅನುಭವ, ಅದರ ಒಂದು ಉಪಯೋಗ, ಎಲ್ಲಿ ನಾವು ಉಪಯೋಗ ಮಾಡ್ತೀವಿ, ಬಳಸ್ಕೊಳ್ತೀವಿ, ಅಲ್ಲಿ ಅನುಭವ ಆಗತ್ತೆ. ಆದ್ದರಿಂದ ಭಗವಂತನ ಶಕ್ತಿಗಳನ್ನು ನಾವು ಬಳಸ್ಕೊಳ್ಬೇಕಾಗುತ್ತೆ. ಅದಕ್ಕೆ ಹೇಳ್ತಾರೆ ಭಗವಂತ, ನಾನು ಬಂದಿದ್ದೀನಿ, ನಾನಿದ್ದೀನಿ, ನನ್ನನ್ನು ಬಳಸ್ಕೊಳ್ಳಿ, ನಾನು ಸದಾ ನನ್ನನ್ನು ನೆನಪು ಮಾಡಿ, ನನ್ನನ್ನು ಜೊತೆಲಿಟ್ಕೊಳ್ಳಿ, ನನ್ನನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾರೆ. ಅಚ್ಚ. ಓಂ ಶಾಂತಿ.